ಪ್ರೈಸ್ ಲಾರ್ಡ್. ನಮಗೆ ಕರ್ತನ ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ನಾನು ಮನೊಂದಿಸ್ತಾ ಮತ್ತೊಂದು ಸಂದೇಶ ಜೊತೆ ನಾನು ಮುಂದೆ ಬಂದೇನೆ. ದೇವರ ಹಸ್ತವು ತಾನೇ ಕಳೆದ ದಿನವೆಲ್ಲ ನಿಮ್ಮನ್ನು ನನ್ನನ್ನು ಆತ್ಮಿಕವಾಗಿ ವಾಕ್ಯಗಳ ಮೂಲಕವಾಗಿ ಬಲಪಡಿಸಿ ಚೈತನ್ಯಗೊಳಿಸಿ ಜೊತೆಗಾರರಾಗಿ ನಡೆಸ್ತಿದ್ದಾರೆ. ವೈಯಕ್ತಿಕವಾಗಿ ನಮ್ಮ ಅವಶ್ಯಕತೆಗಳನ್ನ ಅಗತ್ಯಗಳನ್ನ ಪೂರೈಸಿ ನಾವು ಕೈ ಮಾಡ್ತಕ್ಕಂಥ ಕೆಲಸಗಳನ್ನ ಆಶೀರ್ವದಿಸಿ ಕಾದು ಪೋಷಿಸಿ ಜೊತೆಗಾರರಾಗಿ ನಡೆಸ್ತಿರೋದಕ್ಕಾಗಿ ದೇವರಿಗೆ ಸ್ತುತಿಯು ಘನವು ಮಹಿಮೆಯು ಸದಾಕಾಲವು ಸ್ವಂತವಾಗಿರಲಿ. ಆಮೇನ್. ಈ ದಿನದ ಸಂದೇಶದ ವಾಕ್ಯ ಭಾಗ ಧರ್ಮೋಪದೇಶ ಕಂಡ 4ನೇ ಅಧ್ಯಾಯ 15ನೇ ವಾಕ್ಯದಿಂದ 20ನೇ ವಾಕ್ಯದವರೆಗೆ. ಡಿಯೋಟ್ರಿಯಮ್ ಚಾಪ್ಟರ್ 4 ವರ್ಡ್ 15 to 20. ಆದ್ದರಿಂದ ನಿಮ್ಮ ವಿಷಯವಾಗಿ ಬಹಳ ಜಾಗೃತೆಯಾಗಿರಿ. ಯೆಹೋವನು ಓರೇಬಿನಲ್ಲಿ ಬೆಂಕಿಯೊಳಗಿಂದ ನಿಮ್ಮ ಸಂಗಡ ಮಾತನಾಡಿದ ದಿನದಲ್ಲಿ ನೀವು ಯಾವ ಥರವಾದ ಆಕಾರವನ್ನು ನೋಡಲಿಲ್ಲವಲ್ಲ. ನಿಮ್ಮನ್ನು ನೀವೇ ಕೆಡಿಸಿಕೊಳ್ಳದ ಹಾಗೆ ನಿಮಗಾಗಿ ಕೆತ್ತಿದ ವಿಗ್ರಹಗಳನ್ನು, ಎಂದರೆ ಯಾವ ವಿಧವಾದ ಪ್ರತಿಮೆಯನ್ನು, ಭೂಮಿಯ ಮೇಲಿರುವ ಯಾವುದಾದರೊಂದು ಮೃಗದ ಹೋಲಿಕೆಯನ್ನು, ಆಕಾಶದಲ್ಲಿ ಹಾರಾಡುವಂತಹ ರೆಕ್ಕೆಯುಳ್ಳ ಯಾವುದೊಂದು ಪಕ್ಷಿಯ ಹೋಲಿಕೆಯನ್ನು, ಭೂಮಿಯ ಮೇಲೆ ಹರಿದಾಡುವ ಕ್ರಿಮಿಕೀಟ ಯಾವುದಾದರೊಂದು ಹೋಲಿಕೆಯನ್ನು, ಭೂಮಿಯ ಕೆಳಗಿನ ನೀರುಗಳಲ್ಲಿರುವ ಯಾವುದಾದರೊಂದು ಮೀನಿನ ಹೋಲಿಕೆಯ ವಿಗ್ರಹವನ್ನು ಮಾಡದ ಹಾಗೆಯೂ ನೀವು ನಿಮ್ಮ ಕಣ್ಣುಗಳನ್ನು ಆಕಾಶಕ್ಕೆ ಎತ್ತಿ ಸೂರ್ಯಚಂದ್ರ ನಕ್ಷತ್ರಗಳ ಆಕಾಶ ಸೈನ್ಯವನ್ನೆಲ್ಲ ನೋಡಲಾಗಿ, ನೀವು ನಿನ್ನ ದೇವರಾದ ಯೆಹೋವನು ಆಕಾಶದ ಕೆಳಗಿರುವ ಎಲ್ಲ ಜನಾಂಗಗಳಿಗೆ ಕೊಟ್ಟ ಇವುಗಳಿಗೆ ಅಡ್ಡಬಿದ್ದು ಇವುಗಳನ್ನು ಪೂಜಿಸಿದಂತೆಯೂ ನೋಡಿಕೊಳ್ಳಿರಿ. ನಿಮ್ಮನ್ನಾದರೂ ಯೆಹೋವನು ತನಗೆ ಸ್ವಕೀಯ ಜನರನ್ನಾಗಿ ಮಾಡಿಕೊಳ್ಳಬೇಕೆಂದು ಸಂಕಲ್ಪಿಸಿ ಕಬ್ಬಿಣವನ್ನು ಕರಗಿಸುವ ಕುಲುಮೆಯೋಪಾದಿಯಲ್ಲಿದ್ದ ಈಜಿಪ್ಟ್ ದೇಶದಿಂದ ತಪ್ಪಿಸಿದನು. ಈ ಸಂಕಲ್ಪವು ಈಗ ನೆರವೇರಿ ಆಗಿದೆ. ದೇವರಿಗೆ ಸ್ತೋತ್ರ. ವಾಕ್ಯ ಭಾಗ ನೋಡ್ತಾ ಇದ್ದೀವಿ. ಪ್ರೀತಿ ದೇವ್ರ ಮಕ್ಕಳ, ವಾಕ್ಯ ಭಾಗದಲ್ಲಿ ದೇವರ ವಾಕ್ಯ ನಮ್ಗೆ ಹೇಳುತ್ತೆ, ಯಾವುದೇ ಆಕಾರದಲ್ಲಿ ದೇವರನ್ನು ನೀವು ಆರಾಧಿಸಬಾರದು. ದೇವರಿಗೆ ಸ್ತೋತ್ರ. ಏಕೆಂದರೆ ಅವರು ಮೋಶೆ ಜನರ ಮಾತನಾಡ್ತಾ ಇದ್ದೇನೆ. ಓರೇಬ್ ಬೆಟ್ಟದ ಬಳಿನಲ್ಲಿ ನೀವು ದೇವರನ್ನು ನೋಡಿದಾಗ ಯಾವ ಆಕಾರವನ್ನು ನೋಡಿದ್ರಿ? ಯಾವುದೇ ಆಕಾರ ನೋಡಲಿಲ್ವಲ್ಲ. ದೇವರ ಬೆಂಕಿಯಲ್ಲಿ ದೇವರು ಉರಿಯುವಂತಹ ಆಕಾರವನ್ನು ತಾನು ನೀವು ನೋಡಿದ್ದು. ಹಾಗಾಗಿ ಭೂಮಿ ಮೇಲಿರ್ತಕ್ಕಂಥ ಯಾವುದೇ ಆಕಾರವನ್ನು, ಆಕಾಶದ ಸೂರ್ಯಚಂದ್ರ ನಕ್ಷತ್ರಗಳ ಆಕಾರವನ್ನು ಸಹ ನೀವು ಮಾಡಿಕೊಳ್ಳಂಗಿಲ್ಲ. ದೇವರಿಗೆ ಸ್ತೋತ್ರ. ಅದೆಲ್ಲವನ್ನು ಯಾತಕ್ಕೋಸ್ಕರ ಕೊಟ್ಟಿದ್ದಾರೆ ಅಂದರೆ ನಿಮಗೋಸ್ಕರನೇ ಕೊಟ್ಟಿದ್ದಾನೆ ದೇವರು ಅಂತ ವಾಕ್ಯದಲ್ಲಿ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ನಾವು ನೋಡೋಣ ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದಲ್ಲಿ 29ನೇ ವಾಕ್ಯ. ಜೆನೆಸಿಸ್ ಚಾಪ್ಟರ್ 1 ವರ್ಡ್ 29. ದೇವರು ಇಗೋ ಭೂಮಿಯ ಮೇಲಿರುವ ಬೀಜ ಬಿಡುವ ಸಕಲ ಸಸ್ಯಗಳನ್ನು, ಬೀಜ ಬಿಡುವ ಸಕಲ ಹಣ್ಣಿನ ಮರಗಳನ್ನು ನಿಮಗೆ ಕೊಟ್ಟಿದ್ದೇನೆ. ಅವು ನಿಮಗೆ ಆಹಾರಕ್ಕಾಗಿರುವವು. ಭೂಮಿಯಲ್ಲಿರುವ ಎಲ್ಲ ಜೀವಿಗಳಿಗೂ, ಆಕಾಶದ ಪಕ್ಷಿಗಳಿಗೂ, ನೆಲದ ಮೇಲೆ ಹರಿದಾಡುವ ಕ್ರಿಮಿಕೀಟಗಳಿಗೂ ಹಸಿರಾದ ಸಸ್ಯಗಳನ್ನೆಲ್ಲ ಆಹಾರವಾಗಿ ಕೊಟ್ಟಿದ್ದೇನೆ ಎಂದು. ಅದು ಹಾಗೆಯೇ ಆಯಿತು. ದೇವರಿಗೆ ಸ್ತೋತ್ರ. 28ನೇ ವಾಕ್ಯ. ದೇವರು ಅವರನ್ನು ಆಶೀರ್ವದಿಸಿ, ನೀವು ಸಂತಾನವುಳ್ಳವರಾಗಿ ಹೆಚ್ಚಿರಿ, ಭೂಮಿಯನ್ನು ತುಂಬಿಸಿ ಅದನ್ನು ಆಳಿರಿ. ಸಮುದ್ರದ ಮೀನುಗಳ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಭೂಮಿಯ ಮೇಲೆ ಚಲಿಸುವ ಎಲ್ಲ ಜೀವಿಗಳ ಮೇಲೆಯೂ ಆಳ್ವಿಕೆ ನಡೆಸಿರಿ ಎಂದು ಅವರಿಗೆ ಹೇಳಿದನು. ದೇವರಿಗೆ ಸ್ತೋತ್ರ. ದೇವರು ಹೇಳ್ತಾ ಇದ್ದಾರೆ, ನಾನು ಸೃಷ್ಟಿ ಮಾಡತಕ್ಕಂಥದ್ದು ಎಲ್ಲವೂ ಸಹ ನಿಮ್ಮ ಅನುಕೂಲಕ್ಕೋಸ್ಕರವಾಗಿ, ನಿಮ್ಮ ಉಪಯೋಗಕ್ಕಾಗಿ, ನಿಮಗೆ ಸೇವೆ ಸಲ್ಲಿಸೋದಕ್ಕೋಸ್ಕರವಾಗಿ ನಾನು ಉಂಟು ಮಾಡಿದ್ದೇನೆ. ಸೊ ನಿಮ್ಮನ್ನು ಎಲ್ಲದರ ಮೇಲೆ ಆಳ್ವಿಕೆ ಮಾಡೋ ಅಧಿಕಾರವನ್ನು ಕೊಟ್ಟಿದ್ದೇನೆ. ನೀವು ಅದೆಲ್ಲವನ್ನು ಅನುಭವಿಸಿರಿ, ಆಳ್ವಿಕೆ ಮಾಡಿರಿ. ದೇವರಿಗೆ ಸ್ತೋತ್ರ. ಈಗ ದೇವರ ವಾಕ್ಯ ಹೇಳುತ್ತೆ, ಯಾವುದೇ ಆಕಾರದಲ್ಲಿ ನೀವು ನನ್ನನ್ನು ಆರಾಧಿಸಂಗಿಲ್ಲ. ಏಕೆಂದರೆ ನೀವು ನನ್ನ ಯಾವುದೇ ಆಕಾರದಲ್ಲಿ ನೋಡಿಲ್ಲ. ಬೆಟ್ಟದ ಮೇಲೆ ನೋಡಿದಾಗ ಬೆಳಕನ್ನು, ಉರಿಯುವಂಥ ಬೆಂಕಿಯ ಆಕಾರವನ್ನು ಮಾತ್ರ ನೋಡಿದ್ರೆ, ಬೆಳಕನ್ನು ಮಾತ್ರ ನೋಡಿದರೆ ಬೇರೆ ಯಾವುದೇ ಆಕಾರವನ್ನು ನೀವು ನೋಡಿಲ್ಲ. ಸೊ ಹಾಗಾಗಿ ಯಾವುದೇ ಪ್ರಾಣಿ ಪಕ್ಷಿ, ಸೂರ್ಯಚಂದ್ರ ನಕ್ಷತ್ರ ಯಾವುದೇ ಆಕಾರದಲ್ಲಿ ನೀವು ನನ್ನ ಆರಾಧಿಸಂಗಿಲ್ಲ. ದೇವರಿಗೆ ಸ್ತೋತ್ರ. ಖಚಿತವಾಗಿ ದೇವರು ನಮಗೆ ಆಜ್ಞೆ ಮಾಡಿದ್ದಾರೆ. ಅದಲ್ಲದೆ ಈಗ ಯೇಸು ಕ್ರಿಸ್ತರು ನಾವು ನೋಡ್ತಾ ಇದ್ದೀವಿ, ದೇವರು ಮನುಷ್ಯರನ್ನು ತನ್ನ ಆಕಾರದಲ್ಲಿ ಉಂಟು ಮಾಡಿದನು ಅಂತ ವಾಕ್ಯ ಆದಿಕಾಂಡ 1ನೇ ಅಧ್ಯಾಯ ಹೇಳುತ್ತೆ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಾಕ್ಯದಿಂದ ನೋಡೋಣ. ಜೆನೆಸಿಸ್ ಚಾಪ್ಟರ್ 1 ವರ್ಡ್ಸ್ 26-27. ತರುವಾಯ ದೇವರು, ನಾವು ನಮ್ಮ ಸ್ವರೂಪದಲ್ಲಿ ಸದೃಢವಾಗಿರುವ ಮನುಷ್ಯನನ್ನು ಉಂಟು ಮಾಡೋಣ. ಅವರು ಸಮುದ್ರದ ಮೀನಿನ ಮೇಲೆಯೂ, ಆಕಾಶದ ಪಕ್ಷಿಗಳ ಮೇಲೆಯೂ, ಸಾಕುವ ಪ್ರಾಣಿಗಳ ಮೇಲೆಯೂ, ಭೂಮಿಯ ಮೇಲೆ ಹರಿದಾಡುವ
ಎಲ್ಲ ಕ್ರಿಮಿಕೀಟಗಳ ಮೇಲೆಯೂ ಆಳ್ವಿಕೆ ಮಾಡಲಿ ಎಂದನು. ಹೀಗೆ ದೇವರು ಮನುಷ್ಯನನ್ನು ತನ್ನ ಸ್ವರೂಪದಲ್ಲಿ ಸೃಷ್ಟಿ ಮಾಡಿದನು. ದೇವರ ಸ್ವರೂಪದಲ್ಲಿ ಅವರು ಸೃಷ್ಟಿ ಮಾಡಿದನು. ಅವರನ್ನು ಗಂಡು ಹೆಣ್ಣಾಗಿ ಸೃಷ್ಟಿ ಮಾಡಿದನು. ದೇವರಿಗೆ ಸ್ತೋತ್ರ. ಈಗಲೂ ಹೇಳ್ತಾ ಇದೆ, ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಆಳ್ವಿಕೆ ಮಾಡೋದಕ್ಕೋಸ್ಕರವಾಗಿಯೇ, ಸಮಸ್ತವನ್ನು ಆಳ್ವಿಕೆ ಮಾಡೋದಕ್ಕೋಸ್ಕರವಾಗಿಯೇ, ಭೂಮಿ ಸಹ ಮನುಷ್ಯನಿಗೆ ಸೇವೆ ಸಲ್ಲಿಸೋದಕ್ಕೋಸ್ಕರನೇ, ಅವನು ಜೀವಿಸೋದಕ್ಕೋಸ್ಕರ, ಬಿತ್ತು ಬೆಳೆದು ಆಹಾರವನ್ನು ತಿನ್ನೋದಕ್ಕೋಸ್ಕರ. ಅಷ್ಟು ಮಾತ್ರ ಅಲ್ಲ, 3ನೇ ಅಧ್ಯಾಯದಲ್ಲಿ ಹೇಳುತ್ತೆ ಅದು. ಅಷ್ಟು ಮಾತ್ರ ಅಲ್ಲ, ಆಕಾಶದ ಇಟ್ಟಿರ್ತಕ್ಕ ಸೂರ್ಯಚಂದ್ರ ಸಹ ಅವರು ಸೇವೆ ಸಲ್ಲಿಸೋದಕ್ಕೋಸ್ಕರವಾಗಿ ನಾನು ಉಂಟು ಮಾಡಿದ್ದೇನೆ, ಮನುಷ್ಯನನ್ನು ನನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದೇನೆ ಅಂತ ಹೇಳ್ತಾರೆ. ದೇವರಿಗೆ ಸ್ತೋತ್ರ. ಖಚಿತತೆ ಹೌದು. ಯಾಕೆಂದರೆ ಯೇಸು ಕ್ರಿಸ್ತರಲ್ಲಿ ಬಂದಾಗ ನೋಡಿದ್ದಾರೆ. ಯಾಕೆ ಅಂತಂದರೆ ದೇವರು ನಮ್ಮನ್ನು ತನ್ನ ಸ್ವರೂಪದಲ್ಲೇ ಉಂಟು ಮಾಡಿದ್ದಾರೆ ಅಂತ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಯೇಸು ಕ್ರಿಸ್ತರನ್ನು ಇವತ್ತು ನೋಡ್ತಕ್ಕಂಥದ್ದು ನಮ್ಮ ಸ್ವರೂಪದಲ್ಲೇ, ಅವ್ರು ನಮಗೆ ದರ್ಶನದಲ್ಲಿ ಬರ್ತಕ್ಕಂಥದ್ದು ನಮ್ಮ ಸ್ವರೂಪದಲ್ಲೇ ಆಗಿದೆಯಲ್ಲ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಯಾವುದೇ ಆಕಾರದಲ್ಲಿ ನೀವು ದೇವರನ್ನ ಆರಾಧಿಸಂಗಿಲ್ಲ. ಯಾಕೆಂದರೆ ದೇವರು ಬೆಳಕಾಗಿದ್ದಾರೆ. ಎಷ್ಟು ಮಾತ್ರ ಅದರಲ್ಲಿ ಕತ್ತಲೆಯಲ್ಲಿಲ್ಲ. ದೇವರಿಗೆ ಸ್ತೋತ್ರ. ಯೇಸು ಕ್ರಿಸ್ತ ಸಹ ಹೇಳಿದ್ದಾರೆ, ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಅಂತ. ದೇವರಿಗೆ ಸ್ತೋತ್ರ. ಅಷ್ಟು ಮಾತ್ರ ಅಲ್ಲ, ವಾಕ್ಯ ಭಾಗ ನೋಡ್ತಾ ಇದ್ದೀವಿ. 20ನೇ ವಾಕ್ಯ, ಧರ್ಮೋಪದೇಶಕಾಂಡ 4ನೇ ಅಧ್ಯಾಯದಲ್ಲಿ, ನಿಮ್ಮನ್ನಾದರೂ ಯೆಹೋವನು ತನಗೆ ಸ್ವಕೀಯ ಜನರನ್ನಾಗಿ ಮಾಡಿಕೊಳ್ಳಬೇಕೆಂದು ಸಂಕಲ್ಪ ಮಾಡಿ ಕಬ್ಬಿಣವನ್ನು ಕರಗಿಸುವ ಕುಲುಮೆ ಉಪಾಧಿಯಲ್ಲಿದ್ದಂತಹ ಈಜಿಪ್ಟ್ ದೇಶದಿಂದ ತಪ್ಪಿಸಿದನು. ಆ ಸಂಕಲ್ಪವು ಈಗ ನೆರವೇರಿ ಇದೆ. ದೇವರಿಗೆ ಸ್ತೋತ್ರ. ಹೇಗೆ ನಮ್ಮನ್ನು ದೇವರು ಸ್ವಕೀಯ ಜನರ ಮಾಡ್ಕೊಂಡಿದ್ದಾರೆ ನಾವು ನೋಡೋಣ. ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 24, 26, 27. 26ನೇ ಅಧ್ಯಾಯ 26, 27ನೇ ವಾಕ್ಯ. ಅವರು ಊಟ ಮಾಡುತ್ತಿದ್ದಾಗ ಯೇಸು ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಆಶೀರ್ವದಿಸಿ ಮುರಿದು ತನ್ನ ಶಿಷ್ಯರಿಗೆ ಕೊಟ್ಟು, ತೆಗೆದುಕೊಳ್ಳಿರಿ, ತಿನ್ನಿರಿ, ಇದು ನನ್ನ ದೇಹ ಎಂದನು. ಹಾಗೆ ಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಸ್ತೋತ್ರ ಮಾಡಿ ಅವರಿಗೆ ಕೊಟ್ಟು, ನೀವೆಲ್ಲರೂ ಇದರಲ್ಲಿ ಕುಡಿಯಿರಿ, ಇದು ಬಹುಜನರ ಪಾಪಗಳ ಪರಿಹಾರಕ್ಕೋಸ್ಕರವಾಗಿ ಸುರಿಸಲ್ಪಡುವ ಹೊಸ ಒಡಂಬಡಿಕೆಯ ನನ್ನ ರಕ್ತವಾಗಿದೆ ಎಂದನು. ದೇವರಿಗೆ ಸ್ತೋತ್ರ. ಈಗ ನಾವು ದೇವ ಜನರಾಗಿ ಮಾರ್ಪಟ್ಟಿರ್ತಕ್ಕಂಥದ್ದು ಏನಕ್ಕೋಸ್ಕರ? ಹೇಗೆ ಅಂತಂದರೆ ಯೇಸು ಕ್ರಿಸ್ತರ ರಕ್ತ. ಯೇಸು ಕ್ರಿಸ್ತರ ರಕ್ತ ನಮ್ಮನ್ನು ವಿಮೋಚಿಸಿ ನಮ್ಮನ್ನು ದೇವ ಜನರ ಮಾರ್ಪಡಿಸಿದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ಪಾಪವೆಂಬ ನಾಶನದಲ್ಲಿದ್ದಂತಹ ಮರಣದ ಹಾದಿಯಲ್ಲಿದ್ದಂಥ ನಮ್ಮನ್ನು ಬಿಡಿಸಿ ನಮಗೆ ಜೀವವನ್ನು ಕೊಟ್ಟಿದ್ದು, ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದು ಯೇಸು ಕ್ರಿಸ್ತರ ರಕ್ತ. ಆಮೇನ್. ಹಾಗಾಗಿ ಆಕಾರಗಳಲ್ಲಿ ನೀವು ನನ್ನನ್ನು ಆರಾಧಿಸ್ಬೇಡ್ರಿ. ನನ್ನನ್ನು ನಾನು ಬೆಳಕಾಗಿದ್ದೇನೆ, ನೀವು ನನ್ನ ಹಾಗೆ ಆರಾಧಿಸ್ರಿ, ಹೃದಯದಲ್ಲಿ ಆರಾಧಿಸ್ರಿ. ಆ ಬೆಳಕು ನಿಮ್ಮಲ್ಲಿದೆಯಲ್ಲ. ಈಗ ಪರಿಶುದ್ಧಾತ್ಮ ನಮ್ಮಲ್ಲಿ ನಿವಾಸ ಮಾಡ್ತಾ ಇದ್ದಾರೆ. ಪರಿಶುದ್ಧಾತ್ಮರು ಯಾರಾಗಿದ್ದಾರೆ? ಬೆಳಕಾಗಿ ನಮ್ಮಲ್ಲಿ ನಿವಾಸ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ನೀವು ನಿಮ್ಮೊಳಗಿರ್ತಕ್ಕಂಥ ಪರಿಶುದ್ಧಾತ್ಮನಲ್ಲೇ ನೀವು ನನ್ನ ಆರಾಧಿಸಿರಿ ಅಂತ ಹೇಳ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ನಂಬಿಗಸ್ತರಾಗೋಣ, ದೇವರ ವಾಕ್ಯಕ್ಕೆ ವಿಧೇಯರಾಗೋಣ, ವಾಕ್ಯದ ಪ್ರಕಾರವಾಗಿ ಜೀವಿಸಿ ದೇವರನ್ನ ಆರಾಧಿಸೋಣ, ಮಹಿಮೆಪಡಿಸೋಣ. ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೇ, ಸರ್ವಾಧಿಕಾರಿಯೇ, ಸಾರ್ವಭೌಮನೇ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿಯೇ, ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡುವಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗಾಗಿ ನಿಮಗೆ ಸ್ತೋತ್ರ. ನೀವು ಬೆಳಕಾಗಿದ್ದೀರಾ. ಎಷ್ಟು ಮಾತ್ರಕ್ಕೂ ಕತ್ತಲೆ ನಿಮ್ಮಲ್ಲಿಲ್ಲ. ಸೊ ಹಾಗಾಗಿ ನಾವು ಆಕಾರದಲ್ಲ, ಹೃದಯದಲ್ಲಿ ನೀವು ನಮ್ಮಲ್ಲಿ ನಿವಾಸ ಮಾಡ್ತಿದ್ದೀರಲ್ಲ, ಆ ಹೃದಯದಲ್ಲಿ ನಿವಾಸ ಮಾಡ್ತಕ್ಕಂತಹ ನಿಮ್ಮನ್ನು ನಾವು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಿ ನಿಮ್ಮನ್ನು ಮಹಿಮೆ ಪಡಿಸ್ತೀವಿ. ನಿಮಗೆ ಮಹಿಮೆ ಆಗಲಿ, ನಮಗೆ ಆಶೀರ್ವಾದವಾಗಲಿ. ಆಮೇನ್. ನಿನ್ನ ಜನರು ಕೈಟ್ ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು, ಅವರ ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ, ಮಕ್ಕಳ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಯವನಸ್ಥರ ವಿದ್ಯಾಭ್ಯಾಸ, ಆರೋಗ್ಯ, ಅವರ ಜೀವನ ಅಗತ್ಯಗಳು, ಕೆಲಸ, ಬಿಸಿನೆಸ್, ಸೇವೆ, ವಿವಾಹ ಕಾರ್ಯ, ವಯಸ್ಸಾದವರ ಜೀವನ ಅಗತ್ಯಗಳು, ಆರೋಗ್ಯ, ಸೇವೆ, ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರವಾಗಿ ಅವರು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ ನಮ್ಮ ಜೀವದ ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.